ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಆರಾಮಿದ್ದೀನಿ, ನೀವು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಶುಕ್ರವಾರ ರಾತ್ರಿ 9:30 10 ಗಂಟೆ ಆಗಿದೆ. ನಾವು ಊರಿಗೆ ಹೋಗೋದಕ್ಕೆ ತಯಾರಾಗಿದ್ದೀವಿ. ಲೇಟ್ ಆಗುತ್ತೆ ಅಂತ ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆ ಕೂಡ ಈಗ ಬರುತ್ತೆ ಅಂತ ಹೇಳಿದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡಿ ಫ್ರೆಂಡ್ಸ್, ಸ್ಕಿಪ್ ಮಾಡಿದೆ ನೋಡಿ. ಮುಂದೆ ನಿಮಗೆ ಒಳ್ಳೆ ವಿಡಿಯೋಗಳು ಬರುತ್ತೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬಾಜು ಇರುವ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇರಿ. ಹಾಗೆ ಮನೆಯಲ್ಲೇ ತಯಾರಾಗಿ ಮಕ್ಕಳು ನಾವು ಕೂಡ ಫೋಟೋ ತಗೊಂಡಿದ್ದೀವಿ ನೋಡಿ. ಫೋಟೋ ತಗೊಂಡು ಹೋಗ್ತಾ ಇದ್ದೀವಿ. ಹಾಗೆ ಕೂಡ ಹೊರಗಡೆ ಫೋನ್ ಮಾಡ್ತಾಯಿದ್ರು. ಹೋಗ್ತಾ ಇದ್ದೀವಿ ನೋಡಿ. ರಾತ್ರಿ ಭಾಳ ಚಳಿ ಇದ್ದು ನೋಡಿರಿ. ಹಾಗೆ ಕೂಡ ತಯಾರಾಗಿ ಹೋಗಿದ್ವಿ ನಾವು. ಮುಂದೆ ಸ್ಕಿಪ್ ಮಾಡಿದೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡಿ. ರಾತ್ರಿ ಇಲ್ಲಿಂದ 12:30 ಗಂಟೆಗೆ ಬಿಟ್ಟಿದ್ದು ನಾವು. ಬೆಳಗ್ಗೆ 5:30 ಗಂಟೆ ಆಗೋಷ್ಟೇ 5:35 ಆಗಿತ್ತು. ಕಾರಟ್ಟಿಗೆ ಗುರುಗಳ ಮನೆಯಲ್ಲಿ ಹೋಗಿದ್ವಿ ನೋಡಿ. ಸ್ನಾನ ಮಾಡಿ ದೇವರ ಕೋಣೆಯಲ್ಲಿ ಪೂಜೆ ಮಾಡ್ಕೊತಾ ಇದ್ದೀನಿ. ಜಗಲಿ ಚೆನ್ನಾಗಿದೆ ನೋಡಿ. ಒಬ್ಬರು ಸ್ನಾನ ಮಾಡೋದು, ಒಬ್ಬರು ಪೂಜೆ ಮಾಡ್ಕೊಂಬೋದು, ಹೀಗೆ ಮಾಡ್ಕೊತಾ ಇದ್ದೀವಿ ನೋಡಿ. ಎಲ್ಲರೂ ಕೂಡ ಚೆನ್ನಾಗಿದೆ. ದೇವರ ಕೋಣೆ ವಾಸ್ತು ಪ್ರಕಾರ ಇದೆ ನೋಡಿ. ಅವರು ಗುಲ್ಬರ್ಗದಲ್ಲಿದ್ದರು ಅಂತ. 40 ವರ್ಷ ಟೀಚರ್ ನೌಕರಿ ಅವ್ರದ್ದು, ಅಂಕಲ್ ಅವ್ರದ್ದು. ಇಲ್ಲೇ ನಮ್ಮ ಗುಲ್ಬರ್ಗದಲ್ಲೇ ಇದ್ದಿದ್ರು ಅವರು. ಈ ಕಡೆ ಬರುವಾಗ ನಮ್ಮ ಊರಿಗೆ ಬಾ ಅಂತ ಹೇಳಿದ್ರಂತ. ಹಾಗೆ ನಮ್ಮ ಜೊತೆಯಲ್ಲಿದ್ದರು ಸಿದ್ದು ಸಾಕ್ರೆ ಅಂತ. ಅವರು ಫ್ರೆಂಡ್ ಅವರು. ಅವ್ರ ಮನೆಗೆ ಹೋಗಿ ಗುರುಗಳ ಮನೆ ನೋಡಿ ಅವ್ರದ್ದು ಪೂಜೆ ಮಾಡ್ಕೊಳ್ಳೋದಾಯ್ತು ನಮ್ಮದು. ದೇವರ ಕೂಡ ಚೆನ್ನಾಗಿತ್ತು. ನಾಷ್ಟ ಮಾಡಿದ್ರು. ಹಾಗೆ ಎಲ್ಲರಿಗೂ ಬಿಸಿನೀರು ಕಾಸ್ಕೊಟ್ರು, ಕುಡಿದ್ವಿ. ನಾಷ್ಟ ಮಾಡಿ ನಾಷ್ಟ ಕೊಡ್ತಾ ಇದ್ದಾರೆ ನಮಗೆಲ್ಲ. ನೀರು ಕೊಟ್ಟು ಆಮೇಲೆ ನಾಷ್ಟ ಮಾಡ್ತಾ ಇದ್ದಾರೆ. ಉಪ್ಪಿಟ್ಟು ಮಾಡಿದ್ರು. ಉಪ್ಪಿಟ್ಟು ತಿಂದರೆ ಮತ್ತೆ ಅಂತಕ ಮತ್ತೆ ಹಸಿವೆ ಆಗಲ್ಲ ಅಂತ ಅವರ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದಾಳೆ ನೋಡಿ ನಮ್ಮ ಊರಿಗೆ. ಚೆನ್ನಾಗಿದೆ. ಮನೆಯಲ್ಲೂ ಕೂಡ ವಾಸ್ತು ಪ್ರಕಾರ ಇದೆ. ಇಲ್ಲಿ ನಮ್ಮ ಸರ್ ಅವರೆಲ್ಲ ನಾಷ್ಟ ಮಾಡ್ತಾ ಇದ್ದಾರೆ ನೋಡಿ. ನಾವು ಕೂಡ ನಾಷ್ಟ ಮಾಡ್ತಾ ಇದ್ದೀವಿ ಒಳಗಡೆ. ಸಾಕಷ್ಟು ಭಾಳ ಕಾಳಜಿ ಮಾಡಿದ್ರು ಎಲ್ಲರೂ. ಮನೆಯಲ್ಲಿ ಹೆಣ್ಮಕ್ಳು ಹಾಗೆ ಕೂಡ ಉಡಿ ತಿಂತಾ ಇದ್ದಾರೆ ನೋಡಿ. ಅವ್ರನ್ನ ಹಚ್ಕೋತಾ ಇದ್ರು. ಸ್ವಲ್ಪ ನೈಟಿಯಲ್ಲಿದ್ದೀನಿ ಅಂತ ಅದಕ್ಕೆ ಸ್ವಲ್ಪ ತೆಗ್ದೀವಿ ನೋಡಿ. ಸ್ಕಿಪ್ ಮಾಡಿ. ಅಷ್ಟು ಕಾಳಜಿ ಮಾಡಿದ್ರು ಅಂದರೆ ಎಲ್ಲರೂ ಅವ್ರ ಫ್ಯಾಮ್ಲಿ. ನಾವು ಹೋಗಿದ್ದು ಎಲ್ಲ ಫ್ಯಾಮ್ಲಿ ನೋಡ್ರಿ. ಫೋಟೋ ತಗೊಂಡಿದ್ದೀವಿ ನೋಡಿ. ಮಾಸ್ಟರ್ ನೌಕರಿ ಮಾಡಿದ್ದು. ಅವ್ರ ಸೊಸೆನೂ ಕೂಡ ಮಾಸ್ಟರ್ ನೌಕರಿ ಮಾಡ್ತಾ ಇದ್ದಾರೆ. ಅವರು ಕೂಡ ಅವರು ಇವಾಗ ಎಲ್ಲ ಮುಗಿಸ್ಕೊಂಡು 7:45 ಗಂಟೆ ಆಗಿದೆ ನೋಡಿ. 7:45 ಗಂಟೆಗೆ ಬಿಟ್ಟಿದ್ವಿ. ಮತ್ತು ಆಂಟಿ ನಾವು ಕೂಡ ಚೆನ್ನಾಗಿದೆ ಅಂತ ಸ್ವಲ್ಪ ಫೋಟೋ ತಗೊಂಡಿದ್ವಿ. ನಮ್ಮ ದಾರಿ ಎಲ್ಲಿಗೆ? ಅಂಜನಾಪುರ ಬೆಟ್ಟಕ್ಕೆ. ಒಂದು 2.5 ತಾಸಿಂದ ಹಾದಿ ಇದೆ ನೋಡಿ. ಸ್ವಲ್ಪ ಬೆಳಗ್ಗೆನೇ ಚೆನ್ನಾಗಿ ಬರುತ್ತೆ ಅಂತ ತೆಗೆದಿದ್ದೀನಿ ನಾನು ವೀಸ್. ಚೆನ್ನಾಗಿದೆ ಗ್ರೀನ್ ಅಂತ. ಎಲ್ಲಿ ನೋಡಿದ್ರು ಅಲ್ಲಿ ಭತ್ತ ನೋಡಿ. ತೆಂಗಿನ ಗಿಡ ಭತ್ತ ಇದೆ ನೋಡಿ.
ಪ್ಲಸ್ ಹಿಡಿಯುವ ಅಂತ ತಿಳ್ಕೊಂಡಿದ್ರು ನಾವು. ಆಯ್ತು ಮುಂಜಾನೆ ಇರೋದು ಆಗ್ತದ್ರಿ. ಏನ್ರಿ ಕುಂಡ್ಕಿಲ್ ಬರ್ರಿ ಸ್ಟೆಪ್ ಅದ ರೀ ಕುಂಡ್ರಕ್ಕ. ಈಗ ಇಲ್ಲಿ ಫೋಟೋ ಶೂಟ್ ನೋಡಿ. ಈಗ ಲೋಟಸ್ ಫ್ಲವರ್ ನೋಡಿ ಪೂರ ಕಮಲ್ ಹೋದ ಇಷ್ಟು ಕಮಲ್ ಹೋದ ನೋಡಿ. ಒಂದು ಹಳೆ ನೋಡಿ ಕಲರ್ ನೋಡಿ.